ಹೆಣ್ಣು ಭಾರತದ ಧರ್ಮ, ಹೆಣ್ಣು ಮಹಾಭಾರತದ ಧರ್ಮ, ಹೆಣ್ಣು ಧರ್ಮ ದೇವತೆ. ಅಂತ ದೇವತೆ ಮೇಲೆ ಅಂತ ಧರ್ಮವನ್ನು ಕಣಕುವಂತ ಸತ್ಯ ನಿನಗೆ? ಬರೀ ಹೆಣ್ಣಲ್ಲ, ಜನರ ಕಣ್ಣಿನ ಕೈ ಹಾಕಿ ಸುತ್ತ ತಿನ್ನುವ ಬಡವ ವೀರಪ್ಪನ ಗಮನಿಸ. ಇವರ ನೀನು ತಾಳಿ ಕಟ್ಟಿದ ಹೆಂಡತಿಯಲ್ಲ. ತಾಳಿ ಕಟ್ಟಿದರ ಹೆಂಡತಿ, ಕಟ್ಟದಿದ್ದರೆ ಪ್ರೇಯಸಿ. ಸುಮಿತ್ರ ನನ್ನ ಪ್ರೇಯಸಿ. ನನ್ನ ಪ್ರೇಯಸಿನ ಕೆಣಕುವ ಪ್ರಯತ್ನ ಪಟ್ಟೆಯ. ನಿನಗೆ ಏನಾಗ್ತದೆ ಗೊತ್ತಾ? ತೋರದ ಕೈಯಲ್ಲಿ ಸಿಕ್ಕ ಕುರಿಯ ಗತಿ ಏನಾಗ್ತದೆ ಅಂತ ಗೊತ್ತಿಲ್ಲ ತಾನೆ? ತೋರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗು ನೀ ಅನಿಕೇತನ ಅನ್ನೋದು ರಾಷ್ಟ್ರಕವಿ ಕುವೆಂಪು ಅವರ ಆಶಯವಾಗಿತ್ತು. ಆ ಆಶಯ ಇವತ್ತಿಗೂ ಆಶಯವಾಗಿ ಉಳಿದಿದೆ ಎನ್ನುವಂಥ ನೋವಿನಲ್ಲಿ ಮೂಡಿದಂಥ ಕವಿತೆ. ನನ್ನ ಕವನದ ಶೀರ್ಷಿಕೆ ಸಾಮರಸ್ಯ ನನ್ನ ಕನಸು. ಶತಶತಮಾನಗಳ ಸಹಬಾಳ್ವೆ ನಮ್ಮದು. ಕಿತ್ತಾಡಿದ, ಗುದ್ದಾಡಿದ, ಮುದ್ದಾಡಿದ ಅಪೂರ್ವ ಸಹೋದರತ್ವ ನಮ್ಮದು. ಶತಶತಮಾನಗಳ ಸಹಬಾಳ್ವೆ ನಮ್ಮದು. ಕಿತ್ತಾಡಿದ, ಗುದ್ದಾಡಿದ, ಮುದ್ದಾಡಿದ ಅಪೂರ್ವ ಸಹೋದರತ್ವ ನಮ್ಮದು. ನಮಸ್ಕಾರ ವೀಕ್ಷಕರೇ, ನಾವಿಂದು ಹವ್ಯಾಸ ರಂಗಭೂಮಿ ಕಲಾವಿದರು ನಿಮಗೆ ಪರಿಚಯ ಮಾಡೋ ಸಂದರ್ಭ. ಇವರು ಒಂದು ಬೇರೆ ಕಡೆ ಒಂದು ಬ್ಯಾಂಕಲ್ಲಿ ವೃತ್ತಿಯಲ್ಲಿ ಒಂದು ಬ್ಯಾಂಕಲ್ಲಿ ಜಾಬ್ ಮಾಡ್ತಿದ್ರೆ, ಜೊತೆಗೆ ಒಂದು ರಂಗಭೂಮಿಯಲ್ಲೂ ತಮ್ಮ ಆಸಕ್ತಿ ಇಟ್ಕೊಂಡಿದ್ದಾರೆ. ಜೊತೆಗೆ ಒಂದು ಕನ್ನಡದ ಬಗ್ಗೆ ಒಂದು ಅಪಾರವಾದ ಒಂದು ಪ್ರೀತಿನೇ ಹೇಳ್ಬೋದು. ಯಾಕಂದ್ರೆ ಕನ್ನಡದ ಮಾತು ಇರ್ಬೋದು, ಅವರ ಕನ್ನಡದ ಬಗ್ಗೆ ಒಂದು ಇರುವ ಒಲುಮೆನ ಹೆಚ್ಚಿನ ಮಾಹಿತಿ ನಾವು ಒಂದು ಸಂದರ್ಶನ ಮೂಲಕ ತಿಳ್ಕೊಳ್ಳೋಣ. ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ ನಿಮಗೆ ಸ್ವಾಗತ. ನಿಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕ ತಿಳಿಸ್ಕೊಡಿ. ನನ್ನ ಹೆಸರು ಮೊಹಮ್ಮದ್ ಅಸ್ಲಂ ಶೇಖ್ ಅಂತ ಹೇಳಿ. ಇದೇ ಸಿದ್ದಾಪುರದಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಶಾಲಾ ಕಾಲೇಜನ್ನು ಇಲ್ಲೇ ಕಲಿತು ಇಲ್ಲೇ ಉದ್ಯೋಗದಲ್ಲಿರುವಂತಹ ಒಬ್ಬ ವ್ಯಕ್ತಿ. ಕಳೆದ ಹಲವು ವರ್ಷಗಳಿಂದ ಕಲೆ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ನಾನು. ನಿಮ್ಗೆ ಯಾರಿಂದ ಒಂದು ಪ್ರೇರಣೆ ಆಗ್ತದೆ ಒಂದು ರಂಗಭೂಮಿಗೆ ಬರ್ಬೇಕಂತ? ಯಾರಿಂದ ಪ್ರೇರಣೆ ಆಗುತ್ತೆ, ಹೇಗೆ ಅದು? ಈ ಒಂದು ಕಲೆ ಬಗ್ಗೆ ನನಗೆ ಪ್ರೇರಣೆ ಬಂದಿದ್ದು ಬಾಲ್ಯದಿಂದಲೇ ಅಂತ ಹೇಳ್ಬೋದು. ಅದು ಕೂಡ ಶಾಲಾ ಹಂತದಿಂದಲೇ. ಅಂದ್ರೆ ನಾನು ಶಾಲಾ ದಿನಗಳಲ್ಲಿ ಈ ಮಧ್ಯಾಹ್ನ ರಿಸರ್ಚ್ಗೆ ಅಂತ ವಿಶ್ರಾಂತಿಗೆ ಅಂತ ಕೆಲವು ಸಮಯಗಳನ್ನ ಬಿಡ್ತಿದ್ರು. ಆ ಸಮಯದ ಎಲ್ಲಾ ಹುಡುಗರು ಬೇರೆ ಬೇರೆ ಆಟ ಪಾಠಗಳು ತೊಡಗಿದ್ದಾರೆ. ನಾನು ಹಾಗೂ ನನ್ನ ಕೆಲವು ಮಿತ್ರರು ಮಾಡುತ್ತಿರೋ ಕೆಲಸ ಅಂದ್ರೆ ಅಭಿನಯ ಮಾಡೋದು. ಈ ಮಹಾಭಾರತ ಕೆಲವು ಪಾತ್ರಗಳು, ನೀನು ಅರ್ಜುನ ಆಗು, ನೀ ದುರ್ಯೋಧನ ಆಗು, ನೀ ಭೀಮ ಆಗು ಅಂತೇಳಿ 10 ನಿಮಿಷವನ್ನು ಸಂಪೂರ್ಣವಾಗಿ ಅಭಿನಯಕ್ಕೆ ಮೀಸಲಿಟ್ಟು ಕೆಲವು ಪಾತ್ರಗಳನ್ನ ಅಲ್ಲೇ ಅಭಿನಯಿಸಿ. ಈಗ ಶಾಲಾ ದಿನಗಳಿಂದ ಒಂದು ರಂಗಭೂಮಿ ಸೆಳೆತ ಸ್ಟಾರ್ಟ್ ಆಗುತ್ತೆ. ತುಂಬಾ ಆಸಕ್ತಿ. ಸಿನಿಮಾ ರಂಗ, ನಾಟಕ ಹೆಚ್ಚಾಗಿ ನೋಡ್ತಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಒಲವು ಬಂತು. ನಾನು ಅಭಿನಯಿಸ್ಬೇಕು, ನಾನು ಕೆಲವು ಪಾತ್ರಗಳು ಮಾಡ್ಬೇಕು, ಕಲೆಯಲ್ಲಿ ನಾನೇನಾದ್ರು ಒಂದು ಹೆಸರು ಮಾಡಬೇಕು ಅನ್ನೋ ಆಸೆ ಇತ್ತು. ಅದು ಈಗ ಇತ್ತೀಚೆಗೆ ಕೈಗೂಡ್ತಾ ಇದೆ. ಇಲ್ಲಿ ಸ್ಥಳೀಯ ಮಹಾತ್ಮ ಗಾಂಧಿ ಕಲಾ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಪದವಿವರೆಗೆ BA ಪದವಿವರೆಗೆ ವಿದ್ಯಾಭ್ಯಾಸ ಮಾಡಿದ್ದೇನೆ. ನಂತರ ನನಗೆ ನಮ್ಮ ತಾಮೀರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಸಿದ್ದಾಪುರ್ ಇಲ್ಲಿ ಒಂದು ಸಿಪಾಯಿ ಹುದ್ದೆಗೆ ಆಹ್ವಾನ ಬಂತು. ಸ್ವಲ್ಪ ಬಡತನ ಪರಿಸ್ಥಿತಿ ಇತ್ತು, ಹಾಗಾಗಿ ಕಲಿಕೆ ಮುಂದುವರಿಸುವ ಆಸಕ್ತಿ ಇತ್ತು, ಆದ್ರೆ ಆ ಶಕ್ತಿ ಇರಲಿಲ್ಲ. ಎಲ್ಲಿ ತನಕ ನೀವು ವಿದ್ಯಾಭ್ಯಾಸ ಮಾಡ್ತೀರಾ? ನಾನು BA ಪದವಿವರೆಗೆ ಮುಗಿಸಿದ್ದೇನೆ, ಓದಿದ್ದೇನೆ. KS ಮಾಡುವಂತ ಆಸೆ ಇತ್ತು, ಆದ್ರೆ ಆ ಶಕ್ತಿ ಉಳಿದು ಇಲ್ಲಾಗಿತ್ತು. ಅಂದ್ರೆ ಸ್ವಲ್ಪ ಮನೆ ಕಷ್ಟದ ಪರಿಸ್ಥಿತಿ ಇತ್ತು, ಬಡತನ ಇತ್ತು. ಹಾಗಾಗಿ ಸಿಕ್ಕಿದ ಕೆಲಸವೇ ಪರಮಾನ ಅಂತ ಹೇಳಿ ನಾನು ಅಟೆಂಡರ್ ಕೆಲಸಕ್ಕೆ ಸೇರ್ಕೊಂಡೆ. ನಂತರ ಹಾಗೇನೆ ಪ್ರಮೋಷನ್ ಮಾಡ್ಕೊಂತ ಕುಮಟಾ, ಹೊನ್ನಾವರ, ಸಿದ್ದಾಪುರ ಹಾಗೂ ಸದ್ಯ ಈ ಸಿರ್ಸಿಯಲ್ಲಿ ಸಹಾಯಕ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಒಳ್ಳೆ. ಅದ್ರ ಜೊತೆ ಹೇಗೆ ನೀವು ಒಂದು ರಂಗಭೂಮಿಯಲ್ಲೂ ಒಂದು ನಿಮ್ಮ ಇದ್ ಮಾಡ್ಕೊಂಡ್ರೆ ಹೇಗೆ, ಅದು ಯಾವ ರೀತಿ ಹೇಳ್ಬೋದಾ? ಇದು ನಾನು ಸಿದ್ದಾಪುರದಲ್ಲೇ ಇದ್ದಾಗ ನನಗಿಂತ ಮುಂಚೆ ಒಬ್ಬ ಸಿಬ್ಬಂದಿ ನನ್ನ ಜೊತೆಗಿದ್ರು. ಅವರು ಶರೀಫ್ ಹರ್ಸಿಘಟ್ಟ ಅಂತ ಹೇಳಿ ರಾಜರಿಗೆ ಪರಿಚಯ ಇದ್ದಾರೆ. ನಾಟಕ ರಂಗದಲ್ಲಿ ತುಂಬಾ ಹೆಸರು ಮಾಡಿದ್ರು. ಅವರು ನಾಟಕ ರಂಗದಲ್ಲಿ ಇದ್ರು. ಅವ್ರ ನಾನು ಈ ಒಡ್ಡೋಲಗ ರಿಜಿಸ್ಟರ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು. ಶ್ರೀ ಗಣಪತಿ ಹೆಗಡೆ ಇತ್ಲಕೈ ಹಾಗೂ
ಪ್ರಜ್ಞಾ ಹೆಗಡೆ ನೀನಾಸಂ ಪದವೀಧರ ದಂಪತಿಗಳು ಹೌದು. ಇವರ ಒಂದು ತಂಡ ಇತ್ತು ಒಡ್ಡೊಲಗ ಅಂತೇಳಿ. ಪ್ರತಿ ವರ್ಷ ಒಂದು ನಾಟಕವನ್ನ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡು ರಂಗ ಪರ್ಯಟನ ಅಂತ ಮಾಡ್ತಿದ್ವಿ. ಅಲ್ಲಿ ನನಗೆ ಶ್ರೀಪ್ ಅವರು ಅವ್ರಿಗೆ ಆ ಸಮಯದಲ್ಲಿ ಸಿದ್ದಾಪುರದಿಂದ ಯಲ್ಲಾಪುರಕ್ಕೆ ವರ್ಗಾವಣೆ ಆಯ್ತು. ನನಗೆ ಅಲ್ಲಿ ಆ ಗಣಪತಿ ಹೆಗಡೆ ಸರ್ನ ಅವರು ಪರಿಚಯ ಮಾಡಿಕೊಟ್ರು. ನನ್ನ ಮೊದಲ ರಂಗಭೂಮಿ ಅಂದ್ರೆ ಅದು ಒಡ್ಡೊಲಗ. ನನಗೆ ಕಲಿಸಿದ್ದು ನಮ್ಮ ಗುರುಗಳಾದ ಶ್ರೀ ಗಣಪತಿ ಹೆಗಡೆ ಹಾಗೂ ಪ್ರಜ್ಞಾ ಮೇಡಮ್ ಅವರು. ಕನಿಷ್ಠ 4 ವರ್ಷ ಕಾಲ ಅವ್ರ ಜೊತೆ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೇನೆ. ಅವರಿಂದ ಒಂದು ಹೆಚ್ಚಿನ ನಿಮ್ಗೆ ಪ್ರಾರಂಭಿಕ ಹಂತದ ಕಲಿಕೆ ಸಿಕ್ಕಿದ್ದು ಅವರಿಂದಲೇ. ಆಂಗಿಕ ಅಭಿನಯಗಳು ಹೇಗಿರ್ಬೇಕು, ಮಾತುಗಾರಿಕೆ ಹೇಗಿರ್ಬೇಕು ಅನ್ನೋದನ್ನು ಸಂಪೂರ್ಣವಾಗಿ 4 ವರ್ಷದ ಅವಧಿಯಲ್ಲಿ ಅವರಿಂದ ಕಲ್ತಿದ್ದೇನೆ. ರುದ್ರಭೀಮ, ಅಶ್ವತ್ಥಾಮ, ಹತಕುಂಜರಹ, ನಂತರ ಯಜ್ಞ, ಸೀರೆ, ಈ 4 ನಾಟಕಗಳನ್ನ ಮಾಡಿ ರಂಗಪಟ ಮಾಡಿದೆ. ನಂತರ ನಾನು ಹೊನ್ನಾವರಕ್ಕೆ ವರ್ಗಾವಣೆ ಆದ ನಂತರ ಅವ್ರ ಜೊತೆಗಿನ ಸಂಪರ್ಕ ಕಡಿದು ಹೋಯ್ತು. ಅದಾದ ನಂತರ ರಂಗಭೂಮಿಗೆ ನಾನು ಬಂದಾಗ ನಾಟಕದಲ್ಲಿ ಆಸಕ್ತಿ ಬಂತು, ಅದ್ರ ಅವಕಾಶ ಸಿಗ್ತಿರ್ಲಿಲ್ಲ. ಹಾಗೆ ಒಂದು ಸಲ ಈ ಕ್ಯಾರಿಗೆ ಹತ್ರ ಹೆಗ್ಗೇರಿಯಲ್ಲಿ ಒಂದು ನಾಟಕಕ್ಕೆ ಹಾಸ್ಯ ಪಾತ್ರಕ್ಕೆ ಒಬ್ಬ ವ್ಯಕ್ತಿ ಬೇಕಾಗಿದ್ದಾನೆ, ಪಾತ್ರ ಮಾಡುವ ಆತನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ನಮ್ಮ ಗೋಲ್ಗೋಡಿನ ವಾಸು ಅವ್ರ ಹತ್ರ ಹೆಗ್ಗೇರಿಯ ಕಲಾವಿದರ ತಂಡ ಹೇಳಿದ್ರು. ಆಗ ಅವ್ರು ನನ್ನನ್ನು ಅಲ್ಲಿ ಪರಿಚಯ ಮಾಡಿಕೊಟ್ರು. ಅವ್ರು ಇದಾರೆ, ಚೆನ್ನಾಗಿ ಪಾತ್ರ ಮಾಡ್ತಾರೆ, ನೋಡಿ ಒಂದ್ಸಲ ಅಂತೇಳಿ. ಇದು ನನ್ನ ಮೊದಲ ವೃತ್ತಿ ರಂಗಭೂಮಿ ಹೆಗ್ಗೇರಿಯಲ್ಲಿ ಮೊದಲ ಹಾಸ್ಯ ಪಾತ್ರ ಮಾಡಿದೆ. ಅದು ಸ್ವಲ್ಪ ಜನಮನ್ನಣೆ, ಜನಪ್ರೀತಿಗೆ ಪಾತ್ರವಾಯಿತು. ಅದಾದ ನಂತರ ಇದನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿ ಕಾರಣಕರ್ತರಾದ ಅಂದ್ರೆ ನಮ್ಮ ಶ್ರೀ ವಿನಾಯಕ್ ನಾಯಕ್ ಕೊಂಡ್ಲೆ ಸರ್ ಅವರು. ಅವರು ಅದ್ಭುತವಾದಂತಹ ಕಲಾವಿದರು, ಅಷ್ಟೇ ಕಲಾ ಚತುರರು. ಇನ್ನು ಹೇಳ್ಬೇಕಂದ್ರೆ ಉತ್ತಮ ಸಂಘಟನಾಕಾರರು. ಅವರ ಒಂದು ಸಂಘಟನೆಯಲ್ಲಿ ಅಮರ್ ಪುನೀತ್ ಕನ್ನಡ ಕಲಾ ಬಳಗ ಅಂತ ಒಂದು ಬಳಗವನ್ನು ಕಟ್ಟಿದ್ರು. ಅದರಲ್ಲಿ ನನಗೆ ಬಹುದೊಡ್ಡ ಪಾತ್ರ ಹಾಗೂ ಬಹುದೊಡ್ಡ ಸ್ಥಾನವನ್ನು ಕೊಟ್ಟು ಇವತ್ತಿನ 3 ವರ್ಷದ ಅವಧಿಯಲ್ಲಿ ಸಾಕಷ್ಟು ನಾಟಕಗಳನ್ನ ಸಿದ್ದಾಪುರ, ಸೊರಬ, ಸಿರಿಸಿ, ಶಿಕಾರಿಪುರ, ಹಾವೇರಿ ಅಲ್ಲಿವರೆಗೂ ಕೂಡ ನನ್ನ ಕೆಲವು ಪಾತ್ರವನ್ನು ಮಾಡಿಸಿದ್ರು. ನನ್ನ ನಾಟಕಕ್ಕೆ ಸಂಪೂರ್ಣವಾಗಿ ನೀರೆರೆದು ಗೊಬ್ಬರ ಕೊಟ್ಟು ಇವತ್ತು ಒಂದು ಮರವಾಗಿ ಬೆಳೀತಾ ಇದ್ದೀನಿ ಅಂದ್ರೆ ಕಾರಣ ಅದಕ್ಕೆ ವಿನಾಯಕ್ ನಾಯ್ಕ್ ಕೊಂಡ್ಲೆ ಸರ್ ಅಂತ ಹೇಳ್ಬೋದು. ಇವತ್ತು ಕೂಡ ಅವರ ತಂಡದಲ್ಲೇ ಇದ್ದೀನಿ. ಹಾಗಾಗಿ ನನಗೆ ಅವರಿಗೆ ಈ ಮೂಲಕ ತುಂಬಾ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹೀಗೆ ನನಗೆ ಯಾವತ್ತು ಪ್ರೋತ್ಸಾಹಕರಾಗಿ ಇನ್ನು ಕಲೆಯನ್ನು ಬೆಳೆಸುವಲ್ಲಿ, ನನ್ನನ್ನ ಜನ ಗುರುತಿಸುವಲ್ಲಿ ಅವರ ಬಹುದೊಡ್ಡ ಕಾಣಿಕೆ ಇದೆ. ಅವರಿಗೆ ತುಂಬಾ ಧನ್ಯವಾದಗಳನ್ನ ಮತ್ತೊಮ್ಮೆ ಈ ವಾಹಿನಿ ಮೂಲಕ ಅರ್ಪಿಸ್ಲಿಕ್ಕೆ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನೀವು ಹೆಚ್ಚಿನದಾಗಿ ನಿರೂಪಣೆ ಮಾಡ್ತೀರಾ, ನಿಮ್ಮ ಕನ್ನಡದ ಹಿಡಿತಕ್ಕೆ ಗೊತ್ತಾಗುತ್ತೆ, ಅಷ್ಟು ಚಂದ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಾ, ಅದ್ರ ಬಗ್ಗೆ ಹೇಳ್ಬೋದಾ? ಕನ್ನಡ ಅಂದ್ರೆ ತುಂಬಾ ಪ್ರೀತಿ, ತುಂಬಾ ಅಭಿಮಾನ, ತುಂಬಾ ಹೆಮ್ಮೆ. ಯಾಕಂದ್ರೆ ನಾನು ಇವತ್ತಿಗೂ ಸಹ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಕಾಲೇಜ್ವರೆಗೂ ಕಲ್ತಿದ್ದು ಸಂಪೂರ್ಣವಾಗಿ ಕನ್ನಡ ಮಾಧ್ಯಮದಲ್ಲಿ. ಈಗ ನಿಮ್ದೇ ಆದಂತ ಉರ್ದು ಸ್ಕೂಲ್ ಇರುತ್ತೆ, ಅಲ್ಲಿ ನೀವೇನ್ ಕನ್ನಡ ಮೀಡಿಯಂ ಕಲ್ತು ಬರ್ತೀರಾ? ಉರ್ದು ಶಾಲೆಗೆ ನಮ್ಮ ತಂದೆಯವರು ನನಗೆ ಕನ್ನಡದಲ್ಲಿ ಕಲಿಸ್ಬೇಕು ಅಂತ ಆಸೆ ಇತ್ತು. ಯಾವುದೇ ಇಂಗ್ಲಿಷ್ ಆಂಗ್ಲ ಮಾಧ್ಯಮ ಶಾಲೆಗಾಗ್ಲಿ ಯಾವುದೇ ಬೇರೆ ಮಾಧ್ಯಮ ಶಾಲೆಗಳನ್ನು ಸೇರಿಸಿಲ್ಲ. ಕನ್ನಡದಲ್ಲೇ ಕಲಿಬೇಕು, ಕನ್ನಡದಲ್ಲೇ ಓದ್ಬೇಕು ಅಂತ ಅವರಿಗೆ ತುಂಬಾ ಆಸಕ್ತಿ ಇತ್ತು. ಅಷ್ಟೇ ಅಲ್ಲದೆ ಅವರಿಗೆ ನಾನು ಇದನ್ನ ಶಾಲೆ ಕಲಿತು ಅಕ್ಷರ ಜ್ಞಾನ ಬಂದು ಒಂದು ಹಂತಕ್ಕೆ ಓದುವ ಹಂತಕ್ಕೆ ಬಂದಾಗ ನನ್ನ ತಂದೆಯವರು ನನಗೆ ಕಥೆ ಪುಸ್ತಕ ತಂದು ಕೊಡೋದು, ಅದು ಕನ್ನಡದ್ದು. ನನ್ನ ತಂದು ಕೊಟ್ಟಂತ ಮೊದಲ ಕಥಾ ಪುಸ್ತಕ ಅಂದ್ರೆ ಚಿತ್ರಕಥೆ ಇರ್ತಿದ್ದದು, ಮಕ್ಕಳ ರಾಮಾಯಣ ಮತ್ತು ಮಕ್ಕಳ ಮಹಾಭಾರತ ಅಂತೇಳಿ. ಅಲ್ಲಿಂದ ಈ ನಿಮ್ಗೆ ಓದೋ ಹವ್ಯಾಸನೇ ಒಂದು ಕನ್ನಡದಷ್ಟು ಹಿಡಿತಾ ಬರುತ್ತೆ ಅನ್ಸುತ್ತಲ್ಲ. ನಮ್ಮ ಮನೇಲಿ ಆಗ ಪ್ರತಿ ತಿಂಗಳು ಚಂದಮಾಮ, ಬೊಂಬೆ ಮನೆ, ಬಾಲಮಿತ್ರ, ಮಂಗಳ, ಬಾಲಮಂಗಳ, ಮಯೂರ, ತುಷಾರ, ಸುಧಾ ಎಲ್ಲ ಪತ್ರಿಕೆಗಳು ಬರ್ತಿದ್ವು. ಕನ್ನಡ ದಿನಪತ್ರಿಕೆ ಬರ್ತಿದ್ವು. ಹಂಗೆ ಅವಾಗಿಂದಲೂ ನನಗೆ ಕನ್ನಡದ ಓದಿಂದ ತುಂಬಾ ಆಸಕ್ತಿ. ಕನ್ನಡದಲ್ಲೇ ಏನಾದ್ರು ಹೊಸತನ ಮಾಡ್ಬೇಕು, ಕನ್ನಡದಲ್ಲೇ ಏನಾದ್ರು ಒಂಥರದ ಸಾಧನೆ ಮಾಡ್ಬೇಕು ಅನ್ನೋದನ್ನ ನಾನು ಸಂಪೂರ್ಣವಾಗಿ ಮೈಗೂಡಿಸ್ಕೊಬಿಟ್ಟೆ. ಆ ಆಸಕ್ತಿ ಇವತ್ತಿಗೂ ಬೆಳೆಸ್ಕೊಬಿಟ್ಟಿದ್ದೇನೆ. ಅಷ್ಟೇ ಅಲ್ಲದೆ ನನಗೆ ರಾಷ್ಟ್ರಕವಿ ಕುವೆಂಪು ಅವರು, ಮಾಸ್ತಿ ಅಯ್ಯಂಗಾರ್ ಅವರು, ದ ರಾ ಬೇಂದ್ರೆ ಅವರು ಇವರೆಲ್ಲ ತುಂಬಾ ಪ್ರೇರಣೆ ಸಾಹಿತ್ಯ ಸಂಘದಲ್ಲಿ. ನನ್ನ ಗುರು, ಕನ್ನಡದ ಗುರು ಅಂದ್ರೆ ನಮ್ಮ ಕುವೆಂಪು ಸರ್ ಅವರು. ಹಾಗಾಗಿ ಅವರ ಕೃತಿಗಳನ್ನ ಓದ್ತಿದ್ದೇನೆ. ಶಿವರಾಮ್ ಕಾರಂತ ಕೃತಿಗಳು ಮನೇಲಿ ಇದ್ದಾವೆ. ಹಾಗೆ ಕನ್ನಡದ ಸಾಹಿತ್ಯ ಓದು ಮತ್ತು ಅದ್ರ ಇರುವಂತಹ ಆಸಕ್ತಿ ನನಗೆ ಇಷ್ಟು ಕನ್ನಡ ಚೆನ್ನಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀರಾ, ರೀಲ್ಸ್ ಮಾಡ್ತೀರಾ, ಒಂದು ಶಾರ್ಟ್ ಫಿಲ್ಮ್ ಗಳೆಲ್ಲ ಮಾಡಿದ್ದೀರಾ. ಅವೆಲ್ಲ ಹವ್ಯಾಸಗಳ ಬಗ್ಗೆ ಹೇಳ್ಬೋದಾ? ಇದು ಎಲ್ಲ ನಾಟಕ ರಂಗದ ಪರಿಣಾಮ ಮತ್ತು ನನ್ನ ಕನ್ನಡ ಭಾಷೆ ಪರಿಣಾಮ ಅಂತ ಹೇಳ್ಬೋದು. ಒಂದು ರೀಲ್ಸ್ ಗಳು ನೋಡಿದೆ, ಒಳ್ಳೆ ಆಕ್ಟಿಂಗ್ ಇರ್ಬೋದು, ಒಳ್ಳೆ ಚೆನ್ನಾಗಿ ಮಾಡಿದೀರಾ. ನಮ್ಮ ಮಂತ್ರ ಕ್ರಿಯೇಷನ್ ಅಂತ ಪ್ರವೀಣ ಅಂತ ಹುಡುಗ ಇದ್ದ, ನಮ್ಮ ಕಿರುಚಿತ್ರವನ್ನು ಜಾಸ್ತಿ ಮಾಡೋನು ಆ ಟೈಮಲ್ಲಿ. ಅವನು ಒಂದ್ಸಲ ಅವಕಾಶ ಕೊಟ್ಟು
ಕೆಲವೊಂದು ಕಿರುಚಿತ್ರಗಳ ಅವಕಾಶ ಮಾಡಿಕೊಟ್ಟ. ನಂತರ SK ಕ್ರಿಯೇಷನ್ಸ್ ಶರತ್ ಕೇಶರಿ ಅಂತ ಆಳತ್ಕೊಟ್ಟದವರು, Okay. ಅವರು ಅದ್ಭುತ ನಿರ್ದೇಶಕರು, ಕಥೆಗಾರರು, ಆತರ ತುಂಬಾ ಅದ್ಭುತ ವ್ಯಕ್ತಿತ್ವದ ಮನುಷ್ಯ ಶರತ್ ಕೇಶರಿ. ಅವರು SK ಕ್ರಿಯೇಷನ್ಸ್ ಕನ್ನಡಿಗ ಅಂತ ಅವ್ರ ಶಾರ್ಟ್ ಫಿಲ್ಮ್ ಇತ್ತು. ಓಕೆ. ಇವೆಲ್ಲ ಸೇರಿ ಬಿಟ್ಟು ಇವರಿಗೆ ಒಂದು 16 ಕಿರುಚಿತ್ರಗಳು ಅಭಿನಯಿಸಿದ್ದೇನೆ. 16 ಕಿರುಚಿತ್ರ ಅಭಿನಯಿಸಿದ್ದೇನೆ. ಈಗಲೂ ಕೂಡ ಅದರಲ್ಲಿ ಆಸಕ್ತಿ ಇದೆ. ಕೆಲವು ಕಿರುಚಿತ್ರಗಳನ್ನು ಈಗಲೂ ಮಾಡ್ತಾ ಇದ್ದೀವಿ. ಹಾಗೆ ರೀಲ್ಸ್ ಈಗ ಎಲ್ಲರೂ ಬಹುತೇಕ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ತುಂಬಾ ಜನರಿಗೆ ತುಂಬಾ ಹತ್ತಿರವಾಗ್ತಾ ಇದೆ ಅಂತ ಹೇಳಿ ಇಷ್ಟ ಆಗಿ ಅದು ಇದೊಂದು ಪ್ರಯತ್ನ ಮಾಡುವ ಅಂತ ಹೇಳಿ ಕೆಲವೊಂದಿಷ್ಟು ಹಳೆಯ ಹಾಡುಗಳಿಗೆ ಆ ರೀತಿ ವೇಷಭೂಷಣ ಹಾಕೊಂಡು ಆ ಸನ್ನಿವೇಶ ಹೇಗಿತ್ತು ಆ ತರದ್ದೇ ಮರು ಸೃಷ್ಟಿ ಅದಕ್ಕೆ ಒಂದು ರೀಲ್ಸ್ ಮಾಡುವಂತದ್ದು ಮಾಡ್ತಾ ಇದ್ದೀನಿ. ನೀವು ಹಾಡು ಹೇಳ್ತೀರಾ? ನಾನು ರಸಮಂಜರ ತಂಡವಿದೆ. ಈ ರಸಮಯ ತಂಡ ವಿಷಯ ಬಂದ್ರೆ ನಮ್ಮ ವೆಂಕಟೇಶ್ ಕೊಳ್ಳಿ ಅವರು VK ಬಿಲ್ಡರ್ಸ್ ತಂಡ ಮಾಡಿದ್ರು. ನಿಜವಾಗ್ಲೂ ಫಸ್ಟ್ ಗೆ ಸೇರ್ಕೊಂಡಿದ್ದು ನಿರೂಪಕನಾಗಿ ನಿರೂಪಣೆ ಮಾಡ್ಲಿಕ್ಕೆ ಬೇಕು ಅಂತ ಫಸ್ಟ್ ಗೆ ಸೇರ್ಕೊಂಡಿದ್ದು. ನಂತರ ಇವ್ರು ಹಾಡು ಕೇಳ್ತಾ ನಾನು ಒಂದಿಷ್ಟು ಡ್ಯಾನ್ಸ್ ಗೇಸ್ ಮಾಡುವಂತ ಕಲ್ತಿಲ್ಲ ಎಲ್ಲೂ ಕಲ್ತಿಲ್ಲ. ನಮ್ಮ ಹಿನ್ನೆಲೆಯಲ್ಲಿ ಯಾವ್ದು ಎಲ್ಲಿ ಹಾಡಿಲ್ಲ. ಹಾಡಿನ ಸಂಗೀತದ ಗಂಧಗಾಳಿನೂ ಗೊತ್ತಿಲ್ಲ ನಿಜ ಹೇಳ್ಬೇಕಾದ್ರೆ. ಅಲ್ಲಿ ನಂತರ ನಿರೂಪಣೆ ಮಾಡ್ತಾ ಒಂದಿಷ್ಟು ಹಾಡು ಹೇಳ್ರಿ, ನಾವು ಅಣ್ಣ ತರ ವೇಷ ಮಾಡಿ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಕೆಲವು ಕಡೆ ನಂಗೆ ಡ್ಯಾನ್ಸ್ ಮಾಡ್ಲಿಕ್ಕೆ. ಅಲ್ಲಿ ನಮ್ ಜೊತೆಗೆ ನನ್ನ ಸಹೋದರಿ ಗಾಯಕಿ ಒಬ್ರು ಬರ್ತಿದ್ರು ತರಳಿಯಿಂದ, ಶ್ರುತಿ ಅಂತೇಳಿ. ಅವಳು ಒಂದ್ಸಲ ಅಣ್ಣ ನೀನು ಒಂದ್ಸಲ ಯಾಕೆ ಹಾಡೋದನ್ನ ಪ್ರಯತ್ನ ಮಾಡಬಾರ್ದು ಅಂದ್ರೆ, ಅಯ್ಯಪ್ಪ ನಿಮ್ ಮುಂದೆ ನಾನು ಹಾಡಕ್ ಬರಲ್ಲ, ನಮ್ಗೆಲ್ಲ ಅಂತ ಕಂಠ ಸಿರಿ ಏನಿಲ್ಲ, ಹಾಗಾಗಿ ಬೇಡ ಹಾಡೆಲ್ಲ ಬೇಡ. ಇಲ್ಲ ಕಂಠ ಸರಿ ಇಲ್ಲ ಅಂತ ಅಂದ್ರು ಅದಕ್ಕೆ ಒಂದು ಕೆಲವು ಗೀತೆಗಳಿದ್ದಾವೆ ಅಂತದ ಹಾಡಬಹುದು. ಸರಿ ಯಾವ್ದು ಹಾಡು ಅಂದಾಗ ಶ್ರೀರಾಮಚಂದ್ರ ಸಿನಿಮಾದ ಗಗನದಲ್ಲಿ ಮಳೆಯ ದಿನ ಅಂತ ಒಂದು ಹಾಡಿದೆ, ಅದು ಹಾಡಿ ಅಂತ. ಅಲ್ಲಿಂದ ನನಗೆ ರಸಮಂಜರಿಯ ಹಾಡುಗಾರಿಕೆ ಅದನ್ನ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಸಮಯದಲ್ಲಿ ಇಲ್ಲೇ ಮೃಗರಾಜದ ಅಂಧರ ಶಾಲೆ ಕಾರ್ಯಕ್ರಮದಲ್ಲಿ ಮೊದಲ ಬಾರಿಗೆ ಹಾಡಿದ್ದೆ. ಅಲ್ಲೆಲ್ಲೂ ಹಾಡು ಕಲ್ತಿದ್ರು ಒಂದು ಪ್ರಶ್ನೆ ಇದ್ರಲ್ಲೇ ಯಶಸ್ವಿ ಆಗ್ತೀರಾ? ಯಾಕಂದ್ರೆ ಹಾಡು ಸ್ವಲ್ಪ ವಿಚಿತ್ರವಾಗಿದೆ ಅಂದ್ರೆ ಅದನ್ನ ಸುಶ್ರಾಯವಾಗಿ ಹಾಡ್ಬೇಕಂತ ಏನಿಲ್ಲ, ಯಾಕಂದ್ರೆ ಹಾಡು ನಡೀತದೆ. ಆದ್ರೂ ಒಂದು ರಾಗ ತಾಳ ಶ್ರುತಿ ಭಾವ ಲಯಗಳು ಗೊತ್ತಿರ್ಬೇಕು. ಕಲ್ತಿದ್ದವರಿಗೆ ಕಷ್ಟ ಅಂತದ್ರಲ್ಲಿ ನೀವು ಅದನ್ನ ಮಾಡ್ತೀರಿ. ಇಂಟ್ರೆಸ್ಟ್ ನಿಮ್ಗೆ ಬರುತ್ತೆ. ಆಸಕ್ತಿನ ನಂಗೆ ಇಷ್ಟವರೆಗೆ ಈ ಒಂದು ಶಕ್ತಿ ಕೊಟ್ಟಿದ್ದು. ಹಾಗೆ ರಸಮಂಜರಿ ಇವತ್ತು VK ಮೆಲೋಡಿಸ್ ತಂಡದಲ್ಲಿ, ಹಾಗೆ ನಮ್ಮ ಇಲ್ಲಿ ಸಾಗರ ಸೈಡ್ DK ಉಮೇಶ್ ಅವರ ತಂಡ ಇದೆ, ಅಲ್ಲೂ ಹೋಗ್ತಾನೆ ಕಾರ್ಯಕ್ರಮಕ್ಕೆ. ಎಲ್ಲ ರಸಮಂಜರಿ ಕಾರ್ಯಕ್ರಮ ಹೋಗಿ ಬರ್ತಾ ಇದೆ. ಒಂದು ರಂಗಭೂಮಿ ಜೊತೆಗೆ ಒಂದು ಹವ್ಯಾಸಿ ಸಿಂಗರ್ ಆಗಿ ಕೆಲಸ ಮಾಡ್ತೀರಾ. ಮತ್ತೆ ಯಾವ ಕಲೆಗಳಿದೆ ಅಂತ ನಿಮ್ಮಲ್ಲಿ ಹೇಳ್ಬೋದ? ಒಂದು ಸಿಂಗರ್ ಹೌದು, ರಂಗಭೂಮಿ ಕಲಾವಿದರು ಹೌದು, ಆಮೇಲೆ ಒಂದು ಪ್ರೋಗ್ರಾಮ್ಗಳನ್ನ ಆಂಕರಿಂಗ್ ಮಾಡ್ತೀರಾ, ಮತ್ತೆ ಏನಾದ್ರು ಕಲೆಗಳಿದೆ ಅಂತ ಹೇಳ್ಬೋದಾ? ವಿಶೇಷ ಕಲೆಗಳು ಅಂತ ಏನಿಲ್ಲ, ಎಲ್ಲ ಆಸಕ್ತಿ. ಈಗೇನಾದ್ರು ಒಂದು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಏನಾದ್ರು ಕಾರ್ಯಕ್ರಮಗಳಿದ್ರೆ ಅಲ್ಲಿ ಹೋಗ್ತೀನಿ. ಅಲ್ಲಿ ಕನ್ನಡ ಗೀತೆಗಳನ್ನು ಹೇಳಿ ಅಂತ ಹೇಳ್ತಾರೆ, ಹಾಡ್ತೀನಿ. ಸ್ವರಚಿತ ಕವನ ವಾಚನ ಇದ್ರೆ ಕವನಗಳನ್ನು ರಚನೆ ಮಾಡ್ಕೊಂಡು ಹೋಗ್ತೇನೆ. ಹೀಗೆ ಅಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ತುಂಬಾ ಆಸಕ್ತಿ ಇದೆ. ಏನಾದ್ರೂ ಬರೀಬೇಕು ಅನ್ನಿಸ್ತದೆ, ಆದ್ರೆ ಏನ್ ಬರೀಬೇಕು ಗೊತ್ತಾಗಲ್ಲ. ನಮ್ಮ ದರಾಗ ಹೇಳಿದಂಗೆ ನಿನಗೆ ಏನ್ ತೋರಿಸ್ತದ ಅದು ಗೀಚ್ ಅದೇ ಬರಹ ಆಗ್ತದೆ ಅಂತ ಹೇಳಿದ್ರು. ಕವಿ ಆಗೋ ಪ್ರಯತ್ನದಲ್ಲಿದ್ದೀನಿ, ಕವಿ ಆಗಿಲ್ಲ. ತುಂಬಾ ಆಸಕ್ತಿ ಇದೆ, ಓದುವಲ್ಲಿ ತುಂಬಾ ಆಸಕ್ತಿ ಇದೆ. ನಾನು ಜಾಸ್ತಿ ಮೊಬೈಲ್ಗಿಂತಲೂ ಪುಸ್ತಕಗಳಿಗೆ ಹೆಚ್ಚು ಮಹತ್ವ ಕೊಡ್ತೀನಿ, ಪುಸ್ತಕಗಳನ್ನು ಹೆಚ್ಚು ಓದ್ತೀನಿ. ಮೊಬೈಲಿಗೆ ಬಳಕೆ ಕಡಿಮೆ. ಹೆಚ್ಚು ಕಮ್ಮಿ ಒಂದು 5-6 ವರ್ಷಗಳಿಂದ ನೀವು ಹವ್ಯಾಸಿಯಾಗಿ ರಂಗಭೂಮಿಲಿ ಇತ್ತೀಚೆಗೆ 4 ವರ್ಷದಿದ್ದೀನಿ. ಇದಕ್ಕೆ ಪೂರ್ವದಲ್ಲೇ 3 ವರ್ಷದಿಂದ ಅಲ್ಲಿ ನಮ್ಮ ಹೋಟೆಲ್ಗಳಿದ್ನಲ್ಲ, ಅಲ್ಲಿ ನನಗೆ 3 ವರ್ಷ ಮಧ್ಯಂತರ ಬಿಡುವಾಗುತ್ತೆ. ಯಾಕಂದ್ರೆ ನಾನು 1 ಅವರ್ಗೆ ವರ್ಗಾವಣೆ ಆದ ನಂತರ ನಂಗೆ ಸಿದ್ದಾಪುರಕ್ಕೆ ಬರ್ಲಿಕ್ಕೆ ಆಗಿಲ್ಲ, ವಾಸ್ತವ್ಯ ಅಲ್ಲೇ ಮಾಡ್ಕೊಂಡಿದ್ದೆ. ಹಾಗಾಗಿ ಅಲ್ಲಿ 3 ವರ್ಷದ ಅವಧಿಯ ಬಿಡುವಿನ ನಂತರ ಈ ಕಡೆ 4 ವರ್ಷ. ಈಗ ಹಲವಾರು ಕಡೆ ಪ್ರೋಗ್ರಾಮ್ ಕೊಟ್ಟಿರ್ತಾರ, ಅಲ್ಲಿ ನಿಮ್ಗೆ ಸನ್ಮಾನಗಳು ಏನಾದ್ರು ಮಾಡಿದ್ರೆ? ಅವರು ಖುಷಿಯಿಂದ ಒಂದು ಶಾಲು ಹಾರ ಹಾಕಿ ಪ್ರೀತಿಯಿಂದ ಸನ್ಮಾನ ಮಾಡಿದಿದೆ. ಈಗ ಸದ್ಯ ಒಂದು ಸನ್ಮಾನ ಅಂತ ಆಗಿದಂದ್ರೆ ನಮ್ಗೆ ಬಂಗಾರಪ್ಪ ಅಭಿಮಾನಿಗಳ ಬಳಗದವರು ಡೊಳ್ಳು ಕುಣಿತ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ನೆಹರುಗೋಡಲ್ಲಿ ಮಾಡಿದ್ರು. ಅಲ್ಲಿ ಬಂಗಾರಪ್ಪ ಅಭಿಮಾನಿಗಳ ಬಳಗದಿಂದ ಅಂತ ಸುಂದರವಾದ ವೇದಿಕೆಯಲ್ಲಿ ಶಾಸಕರಾದಂತ ಭೀಮಣ್ಣ ಸರ್ ಅವರ ಸಮ್ಮುಖದಲ್ಲಿ ಅವರ ಕೈಯಿಂದಲೇ ಸನ್ಮಾನ ಮಾಡಿಸಿದ್ದಾರೆ. ಹಾಗೆ ಕರಾವಳಿ ಮುಂಜಾವ ಪತ್ರಿಕೆಯಲ್ಲಿ ನಮ್ಮ ಶ್ರೀ ಸುರೇಂದ್ರ ದತ್ತದಾಸ್ ಸರ್ ಅವರು ಅಂಕಣದಲ್ಲಿ ಮಲೆನಾಡ ಸಿರಿ ಅಂಕಣದಲ್ಲಿ ಪ್ರತಿ ಗುರುವಾರ ಬರ್ತದೆ, ಅದರಲ್ಲಿ ನನ್ನ ಒಂದು ಕಿರು ಪರಿಚಯವನ್ನು ಹಾಕಿದ್ದಾರೆ. ಈಗ ನಿಮ್ಮ ಮುಂದಿನ ಯೋಜನೆಗಳು ಹೇಗೆ? ಈಗ ಹವ್ಯಾಸಿಯಾಗಿ ಮುಂದೆ ಇರ್ಬೇಕಂತಿದ್ರೆ ಅಥವಾ ಎಲ್ಲರೂ ವೃತ್ತಿಪರ ರಂಗಭೂಮಿ ಸಿಕ್ಕರೆ ಅವಕಾಶಗಳು ಸಿಕ್ಕರೆ ಹೋಗ್ಬೇಕಂತಿದೆ ಹೇಗೆ? ವೃತ್ತಿಪರ ರಂಗಭೂಮಿಗೆ ಹೋಗುವ ಆಸೆ ಭಯ ತುಂಬಾ ಇದೆ. ಕಲಾವಿದನಾಗಿ ಅದೊಂದು ಆಸೆ ನಿಮ್ಮಲ್ಲಿ ಆಸೆ ಇದೆ. ವೃತ್ತಿ ರಂಗಭೂಮಿಯಲ್ಲೇ ಇರಬೇಕು, ಇವ್ರ ಜೊತೆಗೆ ನಾಟಕ ಮಾಡ್ಕೊಂತ ಓಡಾಡ್ಬೇಕು ಅನ್ನೋ ಹುಚ್ಚಿದೆ. ಆದ್ರೆ ಮನೆಯಲ್ಲಿ ನಾನೊಬ್ಬನೇ, ಹಾಗಾಗಿ ಮನೆಯ ಸಂಸಾರ, ನಾನೀಗ ಮದುವೆಯಾಗಿ ಮಕ್ಕಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ.
ಇಬ್ರು ಓದ್ತಾ ಇದ್ದಾರೆ. ಓಕೆ. ತಾಯಿ ಒಬ್ರು ಇದ್ದಾರೆ, ತಂದೆಯವರು ತೀರ್ಕೊಂಡಿದ್ದಾರೆ. ಹಾಗಾಗಿ ಮನೆಯ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಇದನ್ನ ಹವ್ಯಾಸ ಆಗಿ ತಗೊಂಡು ಜೀವನ ನಿರ್ವಹಣೆ ಬ್ಯಾಂಕ್ ಮೂಲಕ ಮಾಡ್ಕೊಂಡು ಇರುವ ಬಹಳ ಅತಿ ಆಸೆ ಬೇಡ ಅಂತ ಹೇಳಿ ಅಂದ್ಕೊಂಡಿದ್ವಿ. ಜೊತೆಗೆ ಒಂದು ಜಾಬಿನ ಜೊತೆಗೆ ಇದೊಂದು ಹವ್ಯಾಸಿಯಾಗಿ ಒಂದು ಹವ್ಯಾಸ ಆಗಿ ತಗೊಂಡಿದ್ದೇನೆ. ಹೀಗೆ ಮುಂದುವರಿಸ್ಕೋಬೇಕು ಅಂತ ಆಸೆ ಇದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮ ಮಾಡಬೇಕು. ಎಲ್ಲರ ಪ್ರೀತಿ, ವಿಶ್ವಾಸ, ಸ್ನೇಹ, ಆತ್ಮೀಯತೆ ಗಳಿಸಬೇಕು. ಒಂದು ಹೆಸರು ಮಾಡಬೇಕು, ಆ ಹೆಸರಲ್ಲಿ ಉಳಿಬೇಕು ಅಂತ ಆಸೆ. ಈ ಕೊನೆಯದಾಗಿ ನೀವು ಯಾರಿಗೆಲ್ಲ ಒಂದು ಈ ಸಂದರ್ಭದಲ್ಲಿ ಒಂದು ನಿಮ್ಗೆ ಸಹಾಯ ಮಾಡಿದವ್ರನ್ನ ನೆನ್ಸ್ಕೊಂತೀರಾ? ಯಾರನ್ನ ನೆನ್ಸ್ಕೋಬೋದಾ? ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ನನಗೆ ಇಂತ ಬಿಡುವಿಲ್ಲದ ಬ್ಯಾಂಕ್ ಕೆಲಸದಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ನಮ್ಮ ಬ್ಯಾಂಕ್ ಸಿಬ್ಬಂದಿಗಳು, ನಮ್ಮ ಜನರಲ್ ಮ್ಯಾನೇಜರ್ ಅಜೀಂ ಸರ್ ಅವರು, ನನ್ನ ಎಲ್ಲ ಸಿಬ್ಬಂದಿಗಳು. ನನ್ನ ಯಾವ್ದೇ ಕಾರ್ಯಕ್ರಮ ಇದೆ ಬೇಗ ಹೋಗ್ತೇನೆ, ಅಡ್ಡಿಲ್ಲ ಬಿಟ್ಕೊಡ್ತಾರೆ. ನನ್ನ ಕಲೆಗೆ ಪ್ರೋತ್ಸಾಹ ಕೊಟ್ಟಿದ್ದು ಪ್ರಪ್ರಥಮವಾಗಿ ನಮ್ಮ ಬ್ಯಾಂಕ್ ಸಿಬ್ಬಂದಿಗಳು. ಅಷ್ಟೇ ಪ್ರೋತ್ಸಾಹ ನನ್ನ ಮನೆಯಿಂದ ಬಂತು. ಎಷ್ಟೇ ಹೊತ್ತಿಗಾದ್ರೂ ಕಾರ್ಯಕ್ರಮ ಹೋದ್ರೆ ನಮ್ಮ ಮನೆಯವರಾಗ್ಲಿ, ನಮ್ಮ ತಾಯರಾಗ್ಲಿ ಯಾವ್ದಕ್ಕೂ ಬೇಸರ ಮಾಡ್ಕೊಳ್ಳಾಯ್ತು. ರಾತ್ರಿ 2 ಗಂಟೆ ಬಂದ್ರು ಬಾಗಿಲು ತೆಗಿಯೋರು, ಅವ್ರು ಚೆನ್ನಾಗಿ ಮಾಡ್ತೀರ ಅನ್ನೋರು. ನಮ್ಮ ಸಂಬಂಧಿಕರು ಕೂಡ ನಿಮ್ದು ರೀಲ್ಸ್ ಎಲ್ಲ ಕಳ್ಸು, ವಿಡಿಯೋ ಎಲ್ಲ ಕಳ್ಸು ಅನ್ನೋರು. ಹಾಗೆ ನನ್ನ ಎಲ್ಲ ಗೆಳೆಯರ ಬಳಗ, ವಿಶೇಷವಾಗಿ ಮತ್ತೊಮ್ಮೆ ಹೇಳ್ಬೇಕಾದ್ರೆ ನಮ್ಮ ವಿನಾಯಕಣ್ಣ ಅವರು, ನಮ್ಮ ವೆಂಕಟೇಶ್ ಕೊಳ್ಳಿ ಅವರು, ಇವರೆಲ್ಲ ಒಂದೊಂದು ರಂಗದಲ್ಲಿ, ಒಂದೊಂದು ಹಂತದಲ್ಲಿ, ಒಂದೊಂದು ಕ್ಷೇತ್ರದಲ್ಲಿ ನಾನು ಬೆಳೆಸಿದವರು, ಪ್ರೋತ್ಸಾಹ ಕೊಟ್ಟವರು. ಹಾಗಾಗಿ ಅವರೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದ ಅರ್ಪಿಸಿ ಇಷ್ಟಪಡ್ತೀನಿ. ಆಮೇಲೆ ಊರಿನ ಎಲ್ಲರೂ ನಿಮ್ಗೊಂದು ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಬಹುತೇಕ ಹೇಳ್ಬೇಕಂದ್ರೆ ಈ ನಾಟಕ, ಆರ್ಕೆಸ್ಟ್ರಾ, ಹಾಡುಗಾರಿಕೆ ಅಂದ್ರೆ ಅಷ್ಟಕ್ಕಷ್ಟೇ. ಹೌದು, ಸ್ವಲ್ಪ ಆಸಕ್ತಿನೂ ಇದೆ, ಆಸಕ್ತಿನೂ ಇಲ್ಲ. ಆದ್ರೆ ನನ್ನ ಸ್ವಲ್ಪ ಕಡಿಮೆನೇ ಹೇಳ್ಬೋದು, ಬಹಳ ಒಲವು ಕಡಿಮೆ. ಈಗ ಅವ್ರಿಗೆ ಅದ್ರ ಆಸಕ್ತಿನೇ ಇರೋದಿಲ್ಲ. ಅಂತದ್ರಲ್ಲೂ ನನ್ನ ಸಮಾಜವರು, ನಮ್ಮ ಸಮಾಜ ಬಾಂಧವರು, ನಮ್ಮ ಇಡೀ ಮಸೀದಿ ಕಮಿಟಿಯವರು, ನಮ್ಮ ಇಡೀ ಊರಿನವರು ನನಗೆ ಪ್ರೋತ್ಸಾಹ ಕೊಡ್ತಾರೆ, ಬೆಂಬಲ ಕೊಡ್ತಾರೆ. ಅದೊಂದು ತುಂಬಾ ದೊಡ್ಡ ಭೀಮಬಲ ಅಂದ್ರೆ ಅದೊಂದೇ. ಎಲ್ಲ ನನ್ನ ಸಮುದಾಯದ ಎಲ್ಲ ಮಿತ್ರರು ತುಂಬಾ ಖುಷಿ ಆಗ್ತಾ ಹೇಳಲಿಕ್ಕೆ. ಅವರೆಲ್ಲ ನನ್ನನ್ನ ಪ್ರೋತ್ಸಾಹಿಸಿದ್ದಾರೆ. ಯಾಕೆ ಹೋಗ್ತೀಯಾ, ಯಾಕೆ ಮಾಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿಲ್ಲ. ಬ್ಯಾಂಕ್ ಅಲ್ಲಿ ವೃತ್ತಿಯಾಗಿ ಕೆಲಸನೂ ಮಾಡ್ಕೊಂತ ಜೊತೆಗೆ ಒಂದು ಹವ್ಯಾಸ ರಂಗಭೂಮಿಲಿ ಇದ್ದೀರಾ. ನಿಮ್ಮದೊಂದು ಬಿಜಿ ಶೆಡ್ಯೂಲ್ ಅಂತ ಹೇಳ್ಬೋದು. ಅಂತರ್ಗತ ಸಹಿತ ನಾವು ಒಂದು ನಿಮ್ಮ ಸಂದರ್ಶನ ಮಾಡ್ತೀವಿ ಅಂದಾಗ ನೀವು ಸಮಯ ಅವಕಾಶವನ್ನು ಮಾಡ್ಕೊಂಡು ನಮ್ಮ ವೀಕ್ಷಕರು ನಿಮ್ಮ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮ್ಗೆ ಧನ್ಯವಾದ ಅರ್ಪಿಸ್ತೇನೆ. ಮುಖ್ಯವಾಗಿ ನಿಮಗೆ ತುಂಬ ಧನ್ಯವಾದ ಅರ್ಪಿಸಬೇಕು. ಇವತ್ತು ಸುತ್ತಮುತ್ತಲಿನ ಸಣ್ಣ ಪುಟ್ಟ ಕಲಾವಿದರನ್ನ ಗುರುತಿಸಿ ಅವ್ರನ್ನ ಬೆಳಕಿಗೆ ತಂದಂತಹ ಅದ್ಭುತವಾದಂತಹ ಮಾಧ್ಯಮ. ನಿಜವಾಗಲೂ ಬಹಳಷ್ಟು ಜನ ಇದ್ದಾರೆ. ನಿಮ್ಮ ಈ ಕಾರ್ಯಕ್ರಮ ಶ್ಲಾಘನೀಯ ಹಾಗೂ ನಿರಂತರ ಸಾಗ್ತಾ ಇರುತ್ತೆ. ಇನ್ನೂ 10 ಹಲವು ಕಲಾವಿದರನ್ನ ಗುರುತಿಸಿ ನಿಮ್ಮ ಮೀಡಿಯಾ ಮೂಲಕ ಅವರ ಪ್ರತಿಭೆಯನ್ನ ಹೊರಗೆ ತಂದು ಅವರಿಗೊಂದು ಗೌರವವನ್ನು, ಸನ್ಮಾನವನ್ನು ತಂದುಕೊಟ್ಟ ನಿಮಗೆ ಮತ್ತೊಮ್ಮೆ ನನ್ನ ತುಂಬಾ ಧನ್ಯವಾದ ಅರ್ಪಿಸ್ತಿದ್ದೀನಿ. ಮಲೆನಾಡು ಮೀಡಿಯಾ ತಂಡಕ್ಕೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು.